ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಗಳು ಪ್ರಸಾದ್ ಅವರು, ಅನ್ಬುಕುಮಾರ್ ಅವರು, ಡಾಕ್ಟರ್ ನಂದಿನಿ ಅವರು, ನಮ್ಮ ಅಧ್ಯಕ್ಷರು ಹೊಸದಾಗಿ ಶ್ರೀನಿವಾಸ್ ಅವರು, ಗುಬ್ಬಿ ತುಮಕೂರು ಜಿಲ್ಲೆಯವರು ಹೊಸದಾಗಿ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ. ಪ್ರಾಸ್ತಾವಿಕ ನುಡಿಗಳನ್ನು ಈಗಾಗಲೇ ಆಡಿದ್ದಾರೆ. ನಾಗರಾಜ್ ಯಾದವ್ ಅವರು, ಉದಯ್ ಶಂಕರ್ ಅವರು, ಎಲ್ಲ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಆಹ್ವಾನಿತರೆ, ನರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ, ಮತ್ತು ನಮ್ಮ ಇಲಾಖೆ ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಯೂನಿಯನ್ ಲೀಡರ್ಸು ಬಂದಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರೆ. ಇವತ್ತು KSRTC ವತಿಯಿಂದ 100 ಹೊಸ ಬಸ್ಸು, 800 ಬಸ್ಸಲ್ಲಿ 100 ಬಸ್ಸು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ 10ನೇ ತಾರೀಕು ಮತ್ತು ರಾಮನಗರದಲ್ಲಿ ಕೂಡ ಒಂದು 50-60 ಬಸ್ಸು ಅಲ್ಲಿಂದ ಕೂಡ ಚಾಲನೆ ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲೊಂದು ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ 800 ಬಸ್ಸು ಬಂದಿರುತ್ತೆ. ಜೊತೆಗೆ ಇನ್ನೂ 200 ಬಸ್ಸು ಟಾಟಾದವ್ರಿಗಾಗಿದೆ. ಒಟ್ಟು 1000 ಬಸ್ಸು ನಮಗೆ ಏಪ್ರಿಲ್ ಒಳಗಡೆ ಬರುತ್ತೆ, 1000 ಬಸ್ಸು ಬರುತ್ತೆ. ಮತ್ತು ನಮ್ಮಲ್ಲಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಕೇವಲ 84 ಲಕ್ಷ ಜನ ಮಾತ್ರ ಪ್ರತಿದಿನ ಓಡಾಡ್ತಾಯಿದ್ರು, 4 ಕಾರ್ಪೊರೇಷನಿಂದ ಸೇರಿ. ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ 1,10,00,000 ಜನ ಪ್ರತಿದಿನ ಓಡಾಡ್ತಾ ಇದ್ದಾರೆ. ಅಂದರೆ 25 ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇದ್ದಾರೆ. ಮಹಿಳೆಯರೇ ಅಂತಲ್ಲ, ಮಹಿಳೆಯರ ಜೊತೆಗೆ ಅಣ್ಣ ತಮ್ಮಂದಿರು ಅಥವಾ ಮಕ್ಕಳು ಎಲ್ಲ ಸೇರಿ ಇನ್ನೂ 25 ಲಕ್ಷ ಜನ ಹೆಚ್ಚುವರಿಯಾಗಿ ಓಡಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಹೊತ್ತು ಬೆಳಿಗ್ಗೆ ಶಾಲಾ ಸಮಯದಲ್ಲಿ ಮತ್ತು ಸಾಯಂಕಾಲ ಸ್ವಲ್ಪ ಒತ್ತಡ ಇತ್ತು. ಒತ್ತಡ ನಿವಾರಿಸೋದಕ್ಕಾಗಿ ನಾವು ಹೊಸ ಬಸ್ಸುಗಳನ್ನು ಇವತ್ತು ತಗೊಂಡಿದ್ದೀವಿ. ಇನ್ನೊಂದು ತಿಂಗಳು 2 ತಿಂಗಳೊಳಗಡೆ ಏನು ಶಾಲಾ ಮಕ್ಕಳಿಗೆ ಅದೊಂಚೂರು ಸಮಸ್ಯೆ ಆಗ್ತಾಯಿದೆ, 100ಕ್ಕೆ 100 ಭಾಗ ಅದೆಲ್ಲ ಪರಿಹಾರ ಸಿಗುತ್ತೆ. ಮತ್ತು ಈಗ ರಜೆಗಳು ಬೇರೆ ಬರುತ್ತೆ. ರಜೆ ಬಂದ ಮೇಲೆ ಏನಾಗುತ್ತೆ, ಸಹಜವಾಗಿ ಎಲ್ಲ ನಮ್ಮ ಮಕ್ಕಳ ಜೊತೆ ತಂದೆ ತಾಯಂದರು ಹೋಗ್ತಾರೆ. ಮತ್ತು ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ಉಚಿತವಾಗಿರೋದ್ರಿಂದ ರಜೆಯಲ್ಲೂ ಕೂಡ ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ದೇವಸ್ಥಾನಗಳಿಗೆ ಹೆಚ್ಚುವರಿಯಾಗಿ ಜನ ಹೋಗೋದ್ರಿಂದ ನಮ್ಮ ಹೊಸ ಬಸ್ಸುಗಳು ಸೇರ್ಪಡೆ ಆಗೋದ್ರಿಂದ ಸಮಸ್ಯೆ 100ಕ್ಕೆ 100 ಭಾಗ ಪರಿಹಾರ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು 4 ವರ್ಷದಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಒಟ್ಟು 4 ಕಾರ್ಪೊರೇಷನ್ದ 5800 ಬಸ್ಸಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ 1-2 ಟೆಂಡರಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಈ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕನಿಷ್ಠ ಒಂದು 5,000 ಬಸ್ ಆದರೂ ಎಲ್ಲ ಕಾರ್ಪೊರೇಷನ್ನಿಗೂ ಕೂಡ ಸೇರ್ಪಡೆ ಆಗುತ್ತೆ. ಮತ್ತು ರಿಕ್ರೂಟ್ಮೆಂಟು ಕೂಡ ಆಗಿರಲಿಲ್ಲ. ಹಿಂದೆ ನಾನು 2016ರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ 2016ರಲ್ಲಿ ರಿಕ್ರೂಟ್ಮೆಂಟ್ ಮಾಡಿದ್ದೆ. ಕೊನೆ 13,888 ಜನ ರಿಟೈರ್ಡ್ ಆಗಿದ್ದರು. ಮತ್ತು ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡಾಗ ಸಮಸ್ಯೆ ಹೇಳಿದಾಗ 9,000 ಜನಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮನೆ ಮೆಕ್ಯಾನಿಕ್ಸ್ಗೂ ಕೂಡ ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ. ಅದೇ ರೀತಿ ಕಲ್ಯಾಣ ಕರ್ನಾಟಕದ್ದು ಸುಮಾರು 1,600 ಜನಕ್ಕೆ ಇನ್ನೊಂದು 15-20 ದಿವಸದಲ್ಲಿ ಅವ್ರಿಗೂ ಕೂಡ ಆದೇಶ ಪತ್ರಗಳು ಕೊಡ್ತೀವಿ. ಮತ್ತು KSRTC ಮತ್ತು ವಾಯುವ್ಯದ್ದು ಕೂಡ ಆದಷ್ಟು ಬೇಗ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತೇಳಿ ಸುಮಾರು 9,000 ಜನಕ್ಕೆ ಉದ್ಯೋಗ ಸಿಗುತ್ತೆ. ಉದ್ಯೋಗದ ಜೊತೆಗೆ ನಮಗೆ ಅವಶ್ಯಕವಾಗಿ ನಮಗೆ ಸ್ಟಾಫು ಬೇಕಾಗಿತ್ತು, ಬಸ್ಸಸ್ಸು ಬೇಕಾಗಿತ್ತು. ಮತ್ತು ಕರೋನಾ ಸಂದರ್ಭದಲ್ಲಿ 3,800 ಬಸ್ಸುಗಳನ್ನು ಕ್ಯಾನ್ಸಲ್ ಮಾಡಿದರು. ಅದು ಮತ್ತೆ ಪುನಃ ಪ್ರಾರಂಭ ಆಗುವಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶ್ರೀನಿವಾಸ್ ಅವರು ಪ್ರಾಸ್ತಾವಿಕ ನುಡಿನಲ್ಲಿ ಎಲ್ಲ ಹೇಳಿರೋದ್ರಿಂದ ಹೆಚ್ಚಿಗೆ ಹೇಳಿದೆ. ನಮ್ಮ ಶಕ್ತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ 146 ಕೋಟಿ ಜನ ನಮ್ಮ ಮಹಿಳೆಯರು ಈ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. 146 ಕೋಟಿ ಜನ ನಮ್ಮ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. ಈ 146 ಕೋಟಿನೇ ಇವತ್ತು ಇದರ ಜನಪ್ರಿಯತೆ ತೋರಿಸುತ್ತೆ ಅಂತೇಳಿ ಏನು ವಿಪಕ್ಷದವರು ಹಿಂದೆ ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು, ಇವರು ಚುನಾವಣೆ ಆದಮೇಲೆ ಖಂಡಿತ ಈ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ, ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಮತ್ತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ದಿವಸ ನಡೆಸ್ಬಿಡ್ತಾರೆ ನೋಡೋಣ, ಇವರು ಸಂಬಳ ಕೊಡೋಕ್ಕಾಗೋದಿಲ್ಲ, ಡೀಸೆಲ್ ಕೊಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತು ಬಿಡುತ್ತೆ ಅಂತ ಮಾಜಿ ಮುಖ್ಯಮಂತ್ರಿಗಳೊಬ್ಬರು ಹೇಳ್ತಾಯಿದ್ರು.
ಅದಕ್ಕೆಲ್ಲ ಉತ್ತರವಾಗಿ ನಮ್ಮ ಸರ್ಕಾರ ಇವತ್ತು ಸಮರ್ಪಕವಾಗಿ ಅವ್ರಿಗಿಂತಲೂ 100 ಪಟ್ಟು ಚೆನ್ನಾಗಿ ಈ ಒಂದು ಸಂಸ್ಥೆಗಳನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಶಕ್ತಿ ಕಾರ್ಯಕ್ರಮ ನಿಂತೋಗ್ಬಿಡುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಖಂಡಿತ ನಿಲ್ಲಲ್ಲ. ನಮ್ಮ ಸರ್ಕಾರ ಇರೋವರೆಗೂ ಇರುತ್ತೆ, ಮತ್ತು ಮುಂದಕ್ಕೂ ನಮ್ಮ ಸರ್ಕಾರನ ಬರುತ್ತೆ. ಈ ಶಕ್ತಿ ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮಗೆ ಈ ಒಂದು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮತ್ತು ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗ, ಮತ್ತು ವಿಶೇಷವಾಗಿ ನಮ್ಮ ಯೂನಿಯನ್ನರ ಸಹಕಾರ ಭಾಳ ಅಗತ್ಯವಾಗಿ ನಮಗೆ ಬೇಕಾಗಿದೆ, ಅವರು ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.